ಇನ್ನು ಪ್ರತಿಯೊಬ್ಬ ಪೊಲೀಸರು ಕೂಡ ತಮ್ಮ ಮನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಹೇಗೆ ಯಾವ ರೀತಿಯಾಗಿ ನಡ್ಕೊಳ್ತೀರ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಈಗ ನೋಡಿ, ಎಲ್ಲ ರೀತಿಯಾಗಿಯೂ ಪಡ್ಕೊಂಡಂಥ ಓಂ ಪ್ರಕಾಶ್ ಅವರು ಏನು ಕಡಿಮೆ ಇದ್ದಿರಲಿಲ್ಲ. ಆದರೆ ಕೊನೆಗೆ ಪತ್ನಿಯಿಂದಲೇ ಈಗ ಸಾವನ್ನಪ್ಪುವಂಥ ಪರಿಸ್ಥಿತಿ ಅವ್ರಿಗೆ ಬಂತು. ಯಾಕೆ? ನೀರು ಮತ್ತು ಊಟದಲ್ಲಿ ವಿಷ ಬೆರೆಸಿಕೊಡ್ತಿದ್ದಾರೆ. ನನಗೆ ಮತ್ತು ನನ್ನ ಮಗಳಿಗೆ ಸಾಕಷ್ಟು ಹಿಂಸೆಯನ್ನ ನೀಡ್ತಾ ಇದ್ದಾರೆ. ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಯನ್ನ ನೀಡುತ್ತಿದ್ದಾರೆ. ಗನ್ ಹಿಡಿದುಕೊಂಡು ಮನೆಯಲ್ಲಿ ಓಡಾಡುತ್ತಾ ಇರ್ತಾರೆ. ಶೂಟ್ ಮಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಸೊ ಹೀಗಾಗಿ ದೂರು ದಾಖಲಿಸುವಂತೆ ಮನವಿಯನ್ನ ಪಲ್ಲವಿ ಅವರು ಮಾಡ್ಕೊಂಡಿರ್ತಾರೆ. ಬಟ್ ಆ ದೂರು ಯಾವುದು ಕೂಡ ತಗೊಳ್ಳೋದಿಲ್ಲ. IPS ಅಧಿಕಾರಿಗಳಿಗೂ ಕೂಡ ಮೆಸೇಜ್ ಅನ್ನು ಮಾಡಿರ್ತಾರೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು. ಬಟ್ ಯಾವುದು ಕೂಡ ಪ್ರಯೋಜನಕ್ಕೆ ಬಂದಿರೋದಿಲ್ಲ. ಅವತ್ತೇ ಕೂತ್ಕೊಂಡ್ಬಿಟ್ಟು ಇದೆಲ್ಲ ಸಮಸ್ಯೆಗಳನ್ನು ಏನಾಗಿದೆ ಏನಿಲ್ಲ ಅಂತ ಬಗೆಹರಿಸುವಂಥವ್ರು ಯಾರಾದರೂ ಒಬ್ಬರು ಜವಾಬ್ದಾರಿಯನ್ನು ತಗೊಂಡಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ವೇನೋ. ಬಟ್ ಅಲ್ಲಿ ಯಾರು ಕೇಳೋರು ಇರಲಿಲ್ವೇನೋ. ಎಲ್ಲರೂ ಕೇಳಿಸ್ಕೊಳ್ಳೋರು ಇದ್ರು ಅನ್ಸುತ್ತೆ, ಹೇಳೋರೇ ಇರಲಿಲ್ವೇನೋ. ಸೊ ಅವಾಗ ಕೇಳಿಸ್ಕೊಂಡ್ರು, ಆಯ್ತು ಬಿಡಿ ದೊಡ್ಡವರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆಗಿದ್ರು. ಅದರ ಪರಿಣಾಮ ಇವತ್ತು ಓಂ ಪ್ರಕಾಶ್ ಅವರು ಸಾವನ್ನಪ್ಪುವಂಥ ಪರಿಸ್ಥಿತಿ ಆಯಿತು. ಅವರ ಪತ್ನಿನೇ ಅವ್ರನ್ನ ಕೊಲೆ ಮಾಡುವ ಹಂತಕ್ಕೆ ಹೋಯಿತು. ಮನೇಲಿ ಯಾರಾದರೂ ಹಿರಿಯರು ಇರಬೇಕು ಅಂತಾರೆ ಹೇಳೋಕ್ಕೆ. ಬಟ್ ಹಿರಿಯರೇ ಈ ರೀತಿಯಾಗಿ ಕಿತ್ತಾಡ್ಕೊಂಡ್ಬಿಟ್ರೆ ಮನೇಲಿರುವಂಥ ಮಕ್ಕಳೆಲ್ಲ ಏನು ಮಾಡಬೇಕು? ಈ ರೀತಿಯಾಗಿ ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ, ಚಾಕು ಚುಚ್ಚೋ ಮಟ್ಟಕ್ಕೆ ಹೋಗ್ಬಿಟ್ರೆ ಆ ಮನಸ್ಥಿತಿಗೆ ಯಾಕೆ ಹೋಗ್ತಾರೆ ಅಂತ. ಇವತ್ತು ಮಧ್ಯಾಹ್ನ ಸುಮಾರು 4:04ವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ 112 ಹೊಯ್ಸಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ. ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು. ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ FIR ರಿಜಿಸ್ಟರ್ ಮಾಡ್ತೀವಿ. ಆ್ಯಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ದ ಕೇಸ್ ಅಕಾರ್ಡಿಂಗ್ಲಿ. ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ, ಬ್ಲಡ್ ಲಾಸ್ ಇದೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು. ಮಾತ್ರ ಕೊಲೆ ಮಾಡಿದ್ರೆ ಅಥವಾ ಮಗಳ ಜನ ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ. ಈಗ ಈ ಸ್ಟೇಜ್ನಲ್ಲಿ FIR ಕೂಡ ಆಗಿಲ್ಲ, ಏನು FIR ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ. ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ಅರೆಸ್ಟ್ ಆಗಿದೆ ನೋಡಿ. ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ. ಏನೇನು ಮಾಡಬೇಕಾಗಿದೆ ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು. ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ. ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ನಮಗೆ ಬರುತ್ತೆ, ನಂತರ ವಿಲ್ ಬಿ ಏಬಲ್ ಟು ಟೆಲ್ ಯು ಸಮ್ ಬೇಸಿಕ್. 3 ಜನ ನಮಗೆ ಖಚಿತವಾಗಿ ಅವ್ರ ಕಡೆಯಿಂದಲೇ ಯಾರಿದ್ದರೂ ಅವ್ರ ಕಡೆಯಿಂದಲೇ ಗೊತ್ತಾಗಿದೆ. ನಂತರ ಗೊತ್ತಾಗುತ್ತೆ. ಈಗ ಕಂಪ್ಲೇಂಟ್ ಈಗ ಕೊಡ್ತಿದ್ದಾರೆ. ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ, ಕೇಸ್ ರಿಜಿಸ್ಟರ್ ಆಗಲಿ, FIR ರಿಜಿಸ್ಟರ್ ಆಗಲಿ, ಭಾಳಷ್ಟು ವಿಷಯ ಓಪನ್ ಆಗುತ್ತೆ. ನಾವು ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ, ಅವ್ರ ಸ್ಟೇಟ್ಮೆಂಟ್ ತೊಗೊಳ್ಬೇಕಾಗ್ತದೆ, ತೊಗೊಳ್ತೀವಿ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಿದೆ ಕೆಲವು ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ. ಕಾರಣ ಕೇಸ್ ಇನ್ನೂ ಕೂಡ ನಡೀತಾ ಇರೋದ್ರಿಂದ ಈಗ ತನಿಖೆ ಹಾಕಬೇಕು, ಆಮೇಲೆ ಹೇಳ್ತಾರೆ.